ವೀಕ್ಷಕರೇ, ಜನಪ್ರತಿನಿಧಿಗಳು ಗುತ್ತಿಗೆದಾರರು ಜನರನ್ನ ಯಾವ ರೀತಿ ಯಾಮಾರಿಸ್ತಾರೆ ಅನ್ನೋದಕ್ಕೆ ಶಿರಸಿಯ ಹೈಟೆಕ್ ಬಸ್ ಸ್ಟ್ಯಾಂಡ್ ಅಲಿಯಾಸ್ ಕೋಳಿ ಫಾರಂ ಸಾಕ್ಷಿಯಾಗಿದೆ. ಹಿಂದೆ ಮುಂದೆ ಮೇಲೆ ಕೆಳಗೆ ಹೇಗೆ ನೋಡಿದರೂ ಬಸ್ ಸ್ಟ್ಯಾಂಡ್ ಹೆಸರಿನ ಕಳಪೆ ಹೈಟೆಕ್ ಕೋಳಿ ಫಾರಂ ಕಾಣಿಸುತ್ತೆ. ಗಟ್ಟಿಯಾದ ಸಿಮೆಂಟ್ ಉಂಡೆಗಳನ್ನು ಬಳಸಿ ಕೆಲವೇ ದಿನಗಳಲ್ಲಿ ಕಿತ್ತು ಹೋಗುವಂತೆ ನೆಲದ ಮೇಲೆ ಕಾಂಕ್ರೀಟ್ ಹಾಕಿ ಮುಗಿಸಿರುವ ಕಳಪೆ ಕಾಮಗಾರಿ ಉದ್ಘಾಟನೆಗೆ ಸಿದ್ಧವಾಗಿದೆ. ಕಾಂಕ್ರೀಟ್ ಎಲ್ಲ ಅಂದ್ರೆ ಇಲ್ಲಿ ಲೋಕಲ್ ಅದು ಗಟ್ಟಿಯಾಗಿ ಸಿಮೆಂಟ್ ಎಲ್ಲ ಇರ್ತದಲ್ಲ, ಯಾರ ಹತ್ರ ಅದ್ರ ಉಳಿದಿದ್ದು ಆ ರೀತಿ ತಗೊಬಂದು ಗಟ್ಟಿಯಾಗಿ ಸಿಮೆಂಟ್ ಹಾಕಾರೆ. ಬಾರ್ ಬೆಂಡಿಂಗ್ ಎಲ್ಲ ನೀಟ್ ಮಾಡ್ಲಿಲ್ಲ, ಕೆಳಗೆಲ್ಲ ಶಿಸ್ತುಬದ್ಧ ಮಾಡ್ಬೇಕಲ್ಲ, ಕೆಳಗೆಲ್ಲ ಬೆಡ್ ಹಾಕಿ ಅದು ಮಣ್ಣಿನ ಮೇಲೆ ಬಾರ್ ಹಾಸಿ ಬಾರ್ ಬೆಂಡಿಂಗ್ ಮಾಡಾರೆ. ಎರಡನೇ ಪೇಂಟಿಂಗ್ ಎಲ್ಲ ಐತಲ್ಲ, ಆ ಪೇಂಟ್ ಪ್ರೈಮರಿ ಸಿಂಗಲ್ ಕೋಟ್ ಪೇಂಟ್ ಬರ್ತದ ಅದು, ಅದೆಲ್ಲ ಮಾಡ್ಲಿಲ್ಲ ಅವರು. ಡೈರೆಕ್ಟ್ ಪ್ರೈಮರಿ ಸ್ಟ್ಯಾನರ್ ಮಿಕ್ಸ್ ಮಾಡಿ ಹೊಡೆದಾರೆ. ಅದರದ್ದು ವರ್ಕ್ ಆರ್ಡರ್ ಕಾಪಿ ಒಂದು ತೆಗೆದು ಬಿಟ್ರೆ ಎಲ್ಲ ಗೊತ್ತಾಗ್ಬಿಡ್ತದೆ. ಅದು ಸಿಗ್ತದೆ. ವರ್ಕ್ ಆರ್ಡರ್ ಕಾಪಿ ತೆಗೆದು ಬಿಟ್ರೆ ಎಲ್ಲ ಗೊತ್ತಾಗ್ಬಿಡ್ತದೆ. ಅದು ತಿಳಿಸ್ಬೋದು. ಅದ್ರ ಜೊತೆಗೆ ಈಗ ಅಲ್ಲಿ ನೀವು ನೇರವಾಗಿ ಈಗ ಹೋಗಿ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಯಾವ ತರ ಅನ್ಸುತ್ತೆ? ಬಹಳ ಚೆನ್ನಾಗಿ ಮಾಡಿದಾರೆ ಅನ್ಸುತ್ತೆ ಅಥವಾ ಕಳಪೆ ಕಾಮಗಾರಿ? ಇಲ್ಲಪ್ಪ, ಅದು ಕಳಪೆ ಕಾಮಗಾರಿನೇ. ಹೈಟೆಕ್ ಬಸ್ ಸ್ಟ್ಯಾಂಡ್ ಅಂತ ಕೊಟ್ಟಿದ್ರು, ಅದು ಎಷ್ಟೋ ಕೋಟಿ ರೂಪಾಯಿದು. ಅದೀಗ ನೋಡ್ರೆ ಈಗ ಅವ್ನು ಕೋಳಿ ಫಾರಂ ಮಾಡ್ತಾರೆ ಹೆಂಗೆ, ಆ ರೀತಿ ಕೋಳಿ ಫಾರಂ ಮಾಡಿಟ್ಟಾರ ಅವ್ರಿಗೆ. ಟಾಟಾ ಸೀಟ್ ಹಾಕಿ ಅದು ಫೇಸ್ಬುಕ್ ಅಲ್ಲೆಲ್ಲ ಐತದು. ಬಸ್ ಸ್ಟ್ಯಾಂಡ್ ಇಂದು ಈ ರೀತಿ ಬಸ್ ಸ್ಟ್ಯಾಂಡ್ ಮಾಡ್ತಾರೆ ಅಂತ ಕೊಟ್ಟಿದ್ರು. ಈಗ ಮಾಡಿದ್ ನೋಡ್ರಿ ತಗಡ್ ಹಾಕಿ ಕೋಳಿ ಫಾರಂ ಮಾಡಿಟ್ಬಿಟ್ಟಾರ ಅವ್ರು. ಈಗ ನಾವು ಸಿರ್ಸೆಯಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಹೆಸರಿನಲ್ಲಿ ಕೋಳಿ ಫಾರ್ಮ್ ಅಂತ ಹಾಕ್ಬೇಕಾಗ ಹಂಗೆ ಆಗದ. ಈಗ ಅದು ದೂರದಿಂದ ನೋಡ್ರೆ ಕೋಳಿ ಫಾರಂ, ಎದ್ರಿಗೆ ಒಂದು ಕುದ್ಗಿ ಒಂದ್ ಕಾಣ್ತದೆ ಬಿಟ್ರೆ ಬಾಕಿ ಎಲ್ಲ ಕೋಳಿ ಫಾರಮೇ ಅದ. ಕರೆಕ್ಟ್ ಇದೇ ಟೈಟ್ಲೇ ಮಾಡವ್ ನೋಡ, ಕರೆಕ್ಟ್ ಆಗ್ತದೆ. ಕೋಳಿ ಸಾರು ಭಾವ ತಿಂದ ಅಂತ ಕೋಳಿ ಫಾರ್ಮ್ ಮಾಡ್ಕೊಂಡು ಭಾವ ಕಮಿಷನ್ ತಿಂತಾವ, ಯಾವ್ದ್ರಲ್ಲಾದ್ರೂ ತಿಂತಾನೆ, ಅವನಿಗೇನು ಕಮ್ಮಿ ಇಲ್ಲ ಅವ. ಇನ್ನೂ ಕಳಪೆ ಮಾಡಲು ಸಾಧ್ಯವಿಲ್ಲ ಅನ್ನುವಷ್ಟರ ಮಟ್ಟಿಗೆ ಕಾಮಗಾರಿ ಕಳಪೆಯಾಗಿದೆ. ನ್ಯೂಸ್ 21 ಕನ್ನಡದ ಪ್ರಶ್ನೆ: ಸಂಪೂರ್ಣ ಕಳಪೆಯಾಗಿ ನಿರ್ಮಾಣವಾದ ಬಸ್ ಸ್ಟ್ಯಾಂಡ್ ಅನ್ನು ಉದ್ಘಾಟನೆ ಮಾಡಲು ಜನಪ್ರತಿನಿಧಿಗಳಿಗೆ ನಾಚಿಕೆಯಾಗುವುದಿಲ್ವೇ? ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಉದ್ಘಾಟನೆ ಮಾಡುತ್ತಾರೆ ಅಂದ್ರೆ ಬೇರೆ ಏನೋ ಕಾರಣ ಇರಬೇಕಲ್ವೇ? ಕಾರಣ ಏನು ಎಂದು ಊಹಿಸಲಾಗದಷ್ಟು ದಡ್ಡರೇ ಶಿರಸಿಯ ಜನ. ಇಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಕಷ್ಟ. ಕಾರಣ ಇಷ್ಟೇ ವೀಕ್ಷಕರೇ, ಬಸ್ ಸ್ಟ್ಯಾಂಡ್ ನಿರ್ಮಾಣದ ಉದ್ದೇಶವೇ ಲೂಟಿ ಪಡೆಯುವುದು. ವೀಕ್ಷಕರೇ, ಸತ್ಯವನ್ನ ಸಾಕ್ಷಿಯ ಸಮೇತ ನಿಮ್ಮ ಮುಂದೆ ತೋರಿಸುವ ಕೆಲಸವನ್ನ ನ್ಯೂಸ್ 21 ಕನ್ನಡದಿಂದ ಮಾಡುತ್ತಿದ್ದೇವೆ. ನ್ಯೂಸ್ 21 ಕನ್ನಡವನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಗಣೇಶ್ ನಾಯಕ್, ನ್ಯೂಸ್ 21 ಕನ್ನಡ ವರದಿಗಾರರು, ಶಿರಸಿ. ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ 21 ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.